ಈ ಸೌಜನ್ಯ ಅವರ ವಿಷಯದಲ್ಲಿ ಕೋರ್ಟಿಂದ ನಿಶ್ಚಲ್ ಜೈನ್ ಅವರ ಮೇಲೆ ಫೈನ್ ಬಿದ್ದಿದೆ. ಹೌದು, ಆ ಒಂದು ವಿಷಯ ಮಾತಾಡೋದಕ್ಕೆ ಅಂತಾನೆ ಒಂದಷ್ಟು ವಿಷಯಗಳು ಕಲೆಕ್ಟ್ ಮಾಡಿಕೊಂಡು ಆ ಒಂದಷ್ಟು ವಿಷಯಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಹರ್ಷೇಂದ್ರ ಕುಮಾರ್ ಅವರು ಮತ್ತು ನಿಶ್ಚಲ್ ಜೈನ್ ಅವರು ಈ ಸೌಜನ್ಯ ಅವರ ಕುಟುಂಬದ ವಿರುದ್ಧ ಒಂದು ನೋವನ್ನು ಹೊರಗಾಕಿರ್ತಾರೆ ಕೋರ್ಟಲ್ಲಿ. ಸೊ ಏನಪ್ಪ ಅಂತಂದರೆ, ಮಾನನಷ್ಟ ಮೊಕದ್ದಮೆ ಮೇಲೆ ಸ್ಟೇ ಹಾಕೋದು ಇದೆಲ್ಲ ಹಾಕಿರ್ತಾರೆ. ಅದ್ರ ಬಗ್ಗೆ ನಾನೊಂದು ಹಿಂದಿನ ವಿಡಿಯೋದಲ್ಲಿ ಸೌಜನ್ಯ ಫೈಲ್ಸಲ್ಲಿ ಎಲ್ಲೋ ಒಂದು ಕಡೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರ ಒಂದು ವಿಡಿಯೋ ಬೈಟ್ನ ಇಟ್ಕೊಂಡು ಹೇಳಿದ್ದೆ. ಕೋರ್ಟ್ಗೆ ಇದು ಮಾಡಿದಾಗ ಅಲ್ಲಿ ಮಾನನಷ್ಟ ದಾವೆ ಮತ್ತು ಸ್ಟೇ ಇವೆಲ್ಲ ಬಿದ್ದಿರುತ್ತೆ. ಸೊ ಮಾನನಷ್ಟ ಮೊಕದ್ದಮೆ ಮತ್ತು ಸ್ಟೇ ಆರ್ಡರ್ ತಂದುಬಿಟ್ಟು ಸ್ಟಾಪ್ ಮಾಡೋದು, ಈ ರೀತಿ ಮಾತಾಡಬೇಡಿ ಅಂತೇಳಿಲ್ಲ, ಅಲ್ಲಿಂದ ಒಂದು ಕೋರ್ಟಿಂದ ಒಂದು ಸ್ಟೇ ತೊಗೊಂಬಂದಿರ್ತಾರೆ. ಆ ಒಂದು ಬೈಟ್ಸ್ ಇದೆ, ನಾನು ಬೈಟ್ಸ್ಗಳೆಲ್ಲ ಹಾಕ್ತೀನಿ, ನಿಮಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ಈಗ ಈ ಒಂದು ವಿಷಯದಲ್ಲಿ ನಿಶ್ಚಲ್ ಜೈನ್ ಅವರಿಗೆ ಯಾಕೆ ಕೋರ್ಟಿಂದ ಫೈನ್ ಬೀಳುತ್ತೆ, ಯಾಕೆ ಅವರು ಹಣ ಕಟ್ಟಬೇಕಾಗುತ್ತೆ, ಆ ಒಂದಷ್ಟು ವಿಷಯಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಾಹಿತಿಗಳನ್ನ ಈಗ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ RVK ಸ್ಟುಡಿಯೋಸ್ಗೆ ಫಸ್ಟ್ ಟೈಮ್ ಎಂಟ್ರಿ ಕೊಟ್ಟಿದ್ರೆ, ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಟನ್ ಅಂತ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನನ್ನ ವಿಡಿಯೋಗಳು ನೀವೇನೇ ಕೆಲಸ ಮಾಡ್ತಾ ಇದ್ರು ಕೂಡ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಅದಕ್ಕೋಸ್ಕರ ನೀವು ಹುಡ್ಕೋಂಥ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಈ ಥರದ ಮತ್ತೊಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ RVK ಸ್ಟುಡಿಯೋಸಲ್ಲಿ. ಓಕೆ, ಬನ್ನಿ ಹಾಗಾದರೆ ವಿಷಯಕ್ಕೆ ಬರೋಣ. ಮ್ಯಾಟ್ರ್ ಏನಪ್ಪ ಅಂತಂದರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಹೋರಾಟ ಯಾವಾಗೋ ನಡೆಯುತ್ತೆ. ಹತ್ತತ್ರ ಒಂದು 13 ವರ್ಷಗಳಿಂದ ಈ ಒಂದು ಹೋರಾಟ ನಡೆಯುತ್ತೆ. ಈ ಒಂದು ಹೋರಾಟ 13 ವರ್ಷಗಳಿಂದ ನಡೆಯುತ್ತೆ. ಅದಾದಮೇಲೆ ಸಾಕಷ್ಟು ಹೋರಾಟಗಳು ನಡೆಯುತ್ತೆ. ಆಮೇಲೆ ನಿಲ್ಲುತ್ತೆ, ಏರುತ್ತೆ, ಓಡುತ್ತೆ, ನಿಲ್ಲುತ್ತೆ, ಕುತ್ಕೊಳ್ಳುತ್ತೆ, ಮಲ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ. ಬಟ್ ಈಗ ಲಾಸ್ಟ್ 2025 ಲಾಸ್ಟ್ ಮಂತಿಂದ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಆಗ ಸಾಕಷ್ಟು ಇಂಟರ್ವ್ಯೂವಲ್ಲಿ ಯೂಟ್ಯೂಬರ್ಸ್ಗಳು ಹೋಗಿ ಒಂದಷ್ಟು ಇಂಟರ್ವ್ಯೂ ಮಾಡ್ಕೊಂಡು ಬಂದ ಮೇಲೆ, ಆ ಒಂದಷ್ಟು ವಿಷಯಗಳನ್ನೆಲ್ಲ ಮಾತಾಡಿದ ಮೇಲೆ ಸೌಜನ್ಯ ಅವರ ಕುಟುಂಬದ ವಿರುದ್ಧ ತುಂಬ ಬೇಜಾರಾಗಿ ನಿಶ್ಚಲ್ ಜೈನ್ ಅವರು ಮತ್ತು ಹರ್ಷೇಂದ್ರ ಕುಮಾರ್ ಅವರು ಕೋರ್ಟಿಂದ ಸ್ಟೇ ತೊಗೊಂಡು ಬಂದ್ಬಿಟ್ಟು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ. ಅದು ನಾನೇನೋ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ, ಇಲ್ಲದೆ ಇರೋದೇ ಹೇಳ್ತಾ ಇಲ್ಲ. ಬಿಕಾಸ್ ನನ್ನ ವೀಡಿಯೋಗೆ ನಾನು ಎಫೆಕ್ಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಇರೋದನ್ನೇ ಹೇಳ್ತಾ ಇದ್ದೀನಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಅವರ ತಾಯಿ ಕೂಡ ಮಾತಾಡಿದ್ದಾರೆ. ಹಾಗೆ ಒಂದು ಹೆಸರಾಂತ ಪತ್ರಿಕೆಯಲ್ಲಿ ಕೂಡ ಅದೊಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಓಕೆ, ಕ್ಲಿಯರ್ ಕಟ್ಟಾಗಿ ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊತೀನಿ. ಈಗ ಆ ಒಂದು ವಿಷಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ರು. ಸೊ ಅದನ್ನು ನೀವು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರ ಬಾಯಲ್ಲೇ ಕೇಳಿ ಒಂದ್ಸಲ. ಆಗ ನಾನು ಆ ಒಂದು ವಿಷಯ ಮಾತಾಡೋದು ತುಂಬ ಸುಲಭ ಆಗುತ್ತೆ. ಅವರೇ ಮಾಡಿರೋದು ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ರೆ, ಅಥವಾ ಎಲ್ಲೂ ಕೂಡ ಒಂದು ಅನುಮಾನದಲ್ಲಿ ಆರೋಪ ಇಲ್ಲ, ನಾವು ಅವತ್ತಿನಿಂದ ಅವರೇ ಮಾಡಿದಾರಂತ ಎಲ್ಲ ಹೋರಾಟದಲ್ಲಿ ಕೂಡ ಸಭೆಯಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಆಮೇಲೆ ನಮ್ಮ ಮೇಲೆ ಸ್ಟೇ ಹಾಕಿದ್ರು, ನಮ್ಮ ಹೆಸರು ಹಾಕಬಾರ್ದು, ನಮ್ಮ ಹೆಸರು ಕರಿಬಾರ್ದು ಅವರಂತ. ಮಾನನಷ್ಟ ದಂಡ ಕೂಡ ನಮ್ಮ ಮೇಲೆ ಹಾಕಿದ್ದಾರೆ, ನನ್ನ ಮೇಲೆ ಹಾಕಿದ್ದಾರೆ, ತಮ್ಮನ ಮೇಲೆ ಹಾಕಿದ್ದಾರೆ. ಅಥವಾ ನಮ್ಮ ಎದುರುಗಡೆ ಓಡಾಡ್ತಾ ಇದ್ದಾರೆ. ಯಾರನ್ನು ಕೂಡ ಇವರು FIR ಮಾಡಿಲ್ಲ, ತನಿಖೆ ಇವತ್ತಿನವರೆಗೂ ಮಾಡಿಲ್ಲ. ಆಮೇಲೆ ಸೌಜನ್ಯದು ಏನೋ ಒಂದು ಛತ್ರಿ ಇದೆಯೋ ಅದು ಕೂಡ ಇವತ್ತಿನವರೆಗೂ ತನಿಖೆ ಆಗಿಲ್ಲ. ನೋಡಿದ್ರಲ್ಲ, ಆ ಒಂದು ವಿಡಿಯೋ ಬೈಟಲ್ಲಿ ಸೌಜನ್ಯ ಅವರ ತಾಯಿ ಹೇಳಿದ್ದಾರೆ ಏನಪ್ಪ ಅಂತಂದರೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ ಅಂತೇಳಿ. ಸೊ ಈಗ ನಾನು ಈ ವಿಷಯದಲ್ಲಿ ನೀವೆಲ್ಲ ಅನ್ಕೋಬೋದು, ಪ್ರತಿ ಸಲ ನೀನು ಹೆಸರುಗಳನ್ನ ತಗೋತಾ ಇರಲಿಲ್ವಲ್ಲ, ಬಟ್ ಈಗ ಹೆಸರನ್ನ ಹೇಳ್ಬಿಟ್ಟು ಯಾಕೆ ಮಾತಾಡ್ತಾ ಇದೆಯಾ? ಹೇಳಿದ್ನಲ್ಲ, ನಾನು ಪ್ರೂಫ್ ಇಲ್ಲದೆ ಯಾವುದನ್ನು ಮಾತಾಡಲ್ಲ. ಒಂದು ಪೇಪರಲ್ಲಿ ಒಂದು ಕಾಲಮಲ್ಲಿ ಆ ಒಂದು ಬೈಟ್ನ ನೋಡಿದೆ. ಹಾಗಾಗಿ ಅಲ್ಲಿ ಹೆಸರು ಮೆನ್ಷನ್ ಆಗಿತ್ತು. ಸೊ ಹಾಗಾಗಿ ನಾನು ಹೆಸರು ಮೆನ್ಷನ್ ಮಾಡ್ಬಿಟ್ಟು ಮಾತಾಡಿದೆ. ತಪ್ಪಿ ಏನಾದರೂ ತಪ್ಪಾಗಿದ್ದರೆ ಆ ಪೇಪರ್ ಅವ್ರಿಗೆ ಆಗುತ್ತೆ. ಯಾಕಂದರೆ ನಾನು ಆ ಪೇಪರ್ನಲ್ಲಿ ಇರ್ತಕ್ಕಂಥ ವಿಷಯ ನಾವು ನೋಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗ ಜಸ್ಟ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇದು ಈಗ ಮಾನನಷ್ಟ ಮೊಕದ್ದಮೆ ಹಾಕಿದ ಮೇಲೆ ಇವ್ರು ಯಾಕೆ ಫೈನ್ ಕಟ್ಟಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಹೌದು, ವಿಷಯ ಏನಪ್ಪ ಅಂತಂದರೆ, ಆ್ಯಕ್ಚುಲಾಗಿ ಮ್ಯಾಟ್ರ್ ಏನು ನಡೆದಿರೋದು ಅಂತಂದರೆ, ನಿಶ್ಚಲ್ ಜೈನ್ ಅವರು ಮತ್ತು ಹರ್ಷೇಂದ್ರ ಕುಮಾರ್ ಅವರು ಈ ಥರದೊಂದು ಘಟನೆಯಲ್ಲಿ ತುಂಬ ಬೇಜಾರಾಗಿ ಕೋರ್ಟಿಂದ ಸ್ಟೇ ತಂದು ಈ ರೀತಿ ಮಾತಾಡೋದು ತಪ್ಪು, ಒಂದು ಕುಟುಂಬದ ಮರ್ಯಾದೆ ಹೋಗುತ್ತೆ, ಒಂದು ಜಾಗದ ಮರ್ಯಾದೆ ಹೋಗುತ್ತೆ. ಆ ಥರದ ಕೆಲಸ ನೀವು ಮಾಡ್ತಾ ಇದ್ದೀರಾ, ಈ ಥರ ಮಾಡೋದು ತಪ್ಪು, ಅದು ಮಾಡಬಾರ್ದು, ದಯವಿಟ್ಟು ಇನ್ಮೇಲೆ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ, ನಮಗೆ ನೋವಾಗಿದೆ ಅಂತೇಳಿ ಆ್ಯಸ್ ಯೂಶುವಲ್ ಈ ಥರದೊಂದಷ್ಟು ಇನ್ಸಿಡೆಂಟಲ್ಲಿ ಈ ಥರದೊಂದಷ್ಟು ಪ್ರಕರಣ ಬರುತ್ತೆ, ಈ ಥರದೊಂದಷ್ಟು ಮಾತುಕತೆ ಬರುತ್ತೆ. ಹಾಗಾಗಿ ನೀವು ನಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡುವಂಥ ಅವಶ್ಯಕತೆ ಇಲ್ಲ.
ನಾವುಗಳಲ್ಲ. ನೀವು ನಮ್ಮನ್ನು ಅನಾವಶ್ಯಕವಾಗಿ ಈ ಒಂದು ವಿಷಯದಲ್ಲಿ ತೊಗೊಂಡು ಬಂದು ನಮ್ಮ ಹೆಸರಿಗೆ ಮಸಿ ಬೆಳೆಯುವಂಥ ಕಳಂಕ ತರುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರ ಅನ್ನೋ ಒಂದು ಮಾತುಕತೆ ಮೇರೆ ಈ ರೀತಿ ಸ್ಟೇ ತಂದು ಮಾನನಷ್ಟ ಮೊಕದ್ದಮೆನ ಹಾಕಿರ್ತಾರೆ. ಈಗ ಇದೆಲ್ಲ ಆದಮೇಲೆ ನಿಶ್ಚಲ್ ಅವರು ಬಂದು ಕೋರ್ಟ್ಗೆ ಎಂಟರ್ ಆಗಬೇಕು. ಅಲ್ಲಿ ಪೇಪರಲ್ಲಿ ಪಬ್ಲಿಷ್ ಆಗಿದ್ದೇನಪ್ಪ ಅಂತಂದರೆ, ನಿಶ್ಚಲ್ ಅವರು ಕೋರ್ಟ್ಗೆ ಅಂದರೆ ನಿಶ್ಚಲ್ ಅವರು ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಕೋಬೇಕಲ್ವಾ. ಈಗ ನಿಶ್ಚಲ್ ಅವರು ಆರೋಪಿ ಅಂತಂದೇಳಿ ಸಾಕಷ್ಟು ಜನರ ಮಾತುಕತೆ, ಆಮೇಲೆ ಅವರೆಲ್ಲ ವಿಡಿಯೋಗಳಲ್ಲಿ ಮಾತಾಡಿದ್ದು, ಸೌಜನ್ಯ ಅವರ ಕುಟುಂಬ ಮಾತಾಡಿದ್ದು. ಸೊ ಈಗ ಅವರು ಆರೋಪಿ ಅಲ್ಲ ಅನ್ನೋ ಒಂದು ಪ್ರೂವ್ ಮಾಡ್ಕೋಬೇಕಲ್ಲ ಅಟ್ಲೀಸ್ಟ್ ಅವರು. ಸೊ ಹಾಗಾಗಿ ಕೋರ್ಟಿಂದ ಒಂದು ಮಾತು ಬಂದಿರುತ್ತೆ. ಏನಪ್ಪ ಅಂತಂದರೆ, ಅವ್ರಿಗೆ ಒಂದು ಡೇಟ್ಸ್ ಕೊಟ್ಟಿರ್ತಾರೆ. ಆ ಡೇಟ್ಸಲ್ಲಿ ಹೋಗ್ಬಿಟ್ಟು ಅವರು ನಾನು ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡು ಹೊರಗಡೆ ಬರಬೇಕು. ಹೌದಲ್ವಾ? ಇದು ತುಂಬ ಕಷ್ಟಕರವಾದ ವಿಷಯ ಏನಲ್ಲ. ಬಿಕಾಸ್ ಯಾಕೆ ಅಂತಂದರೆ, ಅವರು ತಾವು ಆರೋಪಿ ಅಲ್ಲ ಅಂತಂದೇಳಿ ಸಾಕಷ್ಟು ಸಲ ಹೇಳಿದ್ದಾರೆ, ಪ್ರಮಾಣ ಮಾಡಿದ್ದಾರೆ, ತುಂಬ ಕಾನ್ಫಿಡೆಂಟಾಗಿ ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇದ್ದ ಮೇಲೆ ಆರಾಮಾಗಿ ಅದನ್ನು ಪ್ರೂವ್ ಮಾಡ್ಕೊಂಡೆ ಹೊರಗಡೆ ಬರ್ಬೋದಿತ್ತು. ಬಟ್ ಆದರೂ ಕೂಡ ಇವರು ಪ್ರತಿ ಸಲ ಇವರು ಹೋಗ್ಬೇಕಾದಂಥ ಟೈಮಲ್ಲಿ ಕೋರ್ಟ್ಗೆ ಹೋಗಿಲ್ವಂತೆ. ಹೌದು, ಆ ಒಂದು ಪೇಪರಲ್ಲಿ ಇರೋದು ಅದೇ ರೀತಿ ಇದೆ. ಪ್ರತಿ ಸಲ ನಿಶ್ಚಲ್ ಅವರು ತಮ್ಮ ವಿರುದ್ಧ ಆರೋಪಿ ಅಲ್ಲ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೋರ್ಟ್ಗೆ ಹೋಗುವಂಥ ದಿನ ಯಾವತ್ತೂ ಕೂಡ ಕೋರ್ಟ್ಗೆ ಹೋಗದೇ ಇರೋ ಕಾರಣಕ್ಕೆ ಅವರಿಗೆ ಫಸ್ಟ್ ಟೈಮ್ 500 ರೂಪೀಸ್ ಫೈನ್ ಬೀಳುತ್ತೆ. ಅದಾದಮೇಲೆ 2000 ರೂಪೀಸ್ ಫೈನ್ ಬೀಳುತ್ತೆ. ಹೌದು, ಇಷ್ಟೇ ಫೈನ್, 500 ಮತ್ತು 2000 ಬೀಳುತ್ತೆ. ತುಂಬ ದೊಡ್ಡ ಅಮೌಂಟ್. ನನಗೆ ತುಂಬ ಬೇಜಾರಾಗುತ್ತೆ, ಇಷ್ಟೊಂದು ಅಮೌಂಟು ಫೈನೆಲ್ಲ ಹಾಕ್ತಾರ ಅಂತಂದೇಳಿ. ಯಾಕೆಂದರೆ ನಾನು ಟ್ರಾಫಿಕ್ಕಲ್ಲಿ 100 ರೂಪಾಯಿ ಬೈಕ್ ಹಿಡಿದಾಗ 100 ರೂಪಾಯಿ ಕಟ್ಟೋದಕ್ಕೆ ತುಂಬ ಯೋಚನೆ ಮಾಡ್ತೀನಿ. 2000 ತುಂಬ ಲಾಂಗ್, ತುಂಬ ದೊಡ್ಡ ಅಮೌಂಟ್ ಆಯಿತು. ತುಂಬ ಬೇಜಾರಾಗುತ್ತೆ. ಇಟ್ಸ್ ಓಕೆ. ಸೊ ಇಟ್ಸ್ ಓಕೆ. ಕೋರ್ಟಲ್ಲಿ ಆ ಥರದ್ದು ರೂಲ್ಸ್ ಇದೆ ಅನಿಸುತ್ತೆ. ಒಂದು ದಿನ ಏನಾದರೂ ಅಬ್ಸೆಂಟ್ ಆದರೆ 500, 2000 ಅಮೌಂಟ್ ಇದೆ ಅನಿಸುತ್ತೆ. ಇವಾಗ ಅನಿಸುತ್ತೆ ನನಗೆ ಸಾಕಷ್ಟು ವಿಷಯಗಳು, ಸಾಕಷ್ಟು ಕೇಸ್ಗಳು ಯಾಕೆ ಡಿಲೇ ಆಗ್ತಾ ಇರುತ್ತೆ ಮುಂದೆ ಹೋಗದೆ. ಒಂದು ದಿನದಲ್ಲಿ ಮುಗಿಬೇಕಾಗಿರೋದು, 2 ವಾರದಲ್ಲಿ ಮುಗಿಬೇಕಾಗಿರೋದು, 1 ತಿಂಗಳಲ್ಲಿ ಮುಗಿಬೇಕಾಗಿರೋದು, ವರ್ಷಾನುಗಂಟ್ಲೆ ಯಾಕೆ ತಳ್ತಾರೆ ಅಂತ ಈಗ ಅರ್ಥ ಆಗ್ತಾ ಇದೆ. ಬಿಕಾಸ್ ಕೋರ್ಟ್ಗೆ ಹೋದರೆ ಅದು ಪ್ರೂವ್ ಆಗುತ್ತೆ. ಕೋರ್ಟ್ಗೆ ಹೋದರೆ ಅಲ್ಲೇನೋ ಒಂದು ಪ್ಲಸ್ ಮೈನಸ್ ಆಗುತ್ತೆ. ಬಟ್ ಕೋರ್ಟ್ಗೆ ಹೋಗಿಲ್ಲ ಅಂತಂದರೆ ಗೈರಾಜರಿಂದ ಒಂದು ಫೈನ್ ಬೀಳುತ್ತೆ. ಆ ಫೈನ್ ಅಮೌಂಟ್ ಎಷ್ಟು? 500, 2000. ಮೈ ಗಾಡ್, ಅರ್ಥ ಆಗ್ತಿದೆ ನನಗೂ ಸ್ವಲ್ಪ. ಈಗೀಗ ನಾನೇನೋ ಸ್ವಲ್ಪ ನಾನು ತಿಳ್ಕೊತಾ ಇದ್ದೀನಿ ಈಗೀಗ. ಇಟ್ಸ್ ಓಕೆ, ಇಷ್ಟಿದೆ. ಈಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಸ್ವಲ್ಪ ಮಾತಾಡೋಣ. ಒಂಚೂರು ಹಂಗೆ 1-2 ಹೆಜ್ಜೆ ಮುಂದೆ ಇಟ್ಟು, ಆಯಿತಾ? ಏನಂತಂದರೆ, ಸಮೀರ್ ಅವ್ರಿಗೆ 10 ಕೋಟಿ. ಸಮೀರ್ ಅವ್ರು ಎಲ್ಲಿಂದ ತರ್ತಾರೋ ನನಗಂತೂ ಗೊತ್ತಿಲ್ಲ. ಅರ್ಥ ಆಯ್ತು ಅನಿಸುತ್ತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ. 10 ಕೋಟಿನ ಯಾಕೆ ಇಲ್ಲಿ ಸೆಂಟ್ರಲ್ಲಿ ತೊಗೊಂಡು ಬಂದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿರೋರೆಲ್ಲ ನಿಮ್ಗೇನು ಅರ್ಥ ಆಗಿದೆ ನನ್ನ ಕಮೆಂಟಲ್ಲಿ ತಿಳಿಸಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಏನೇನು ಅನಿಸುತ್ತೆ ನನ್ನ ಕಮೆಂಟಲ್ಲಿ ಹಂಚ್ಕೊಳ್ಳಿ. ಇಷ್ಟೇ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಮಾತಾಡೋಕ್ಕೆ ಬಂದಿದ್ದು. ಆದಷ್ಟು ಬೇಗ ಅವರು ಕೂಡ ಕೋರ್ಟ್ಗೆ ಹಾಜರಾಗಿ ಅವರು ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡಿಕೊಂಡು ಹೋಗಲಿ ಅಂತ ನಾನು ಅನ್ಕೊತೀನಿ. ಹಾಗೆ ಸೌಜನ್ಯ ಅವರ ವಿಷಯಕ್ಕೆ ಯಾರು ಆರೋಪಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಆಗೋ ರೀತಿ ದೇವರು ಮಾಡಲೇಬೇಕು ಅಂತಲೂ ಕೂಡ ಕೇಳ್ಕೊತೀನಿ. ಓಕೆ, ಇಷ್ಟು ಈ ಒಂದು ವಿಷಯದಲ್ಲಿ, ಈ ಒಂದು ಸೌಜನ್ಯ ಫೈಲ್ಸಲ್ಲಿ ಇವತ್ತು ಮಾತಾಡೋಕ್ಕೆ ಬಂದಂಥ ವಿಷಯ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆಲ್ಲ ಏನೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದ್ದೀನಿ. ಹಾಗೆ ಹೊಸಬ್ರು ಯಾರಾದರೂ ಬಂದಿದ್ದರೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಒಂದಷ್ಟು ವಿಷಯಗಳು, ಹೊಸ ಮಾಹಿತಿಗಳು, ಹೊಸ ವಿಷಯಗಳಿಗೆ ನನ್ನ RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಮಾತಾಡಿದ್ದು ಜಸ್ಟ್ ಒಂದು ಪೇಪರಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ವಿಷಯನ ಇಟ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡಿದ್ದೀನಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.